ಹಾಯ್ ಜನರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಸೋನೀಸ್ ಕಿಚನ್. ಓಕೆ, ನಾನಿವತ್ತು ಮಾಡೋ ರೆಸಿಪಿ ಏನು ಅಂದ್ರೆ ಉಪ್ಪಿಟ್ಟು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದ್ರೆ ಒಂದು ಆನಿಯನ್ ಅಂದರೆ ಒಂದು ಈರುಳ್ಳಿ, ಒಂದೆರಡು ಮೂರು ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಅರ್ಧ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಆ್ಯಂಡ್ ಒಂದು ಸ್ವಲ್ಪ ಕರಿಬೇವು. ಈಗ ಒಂದು ಬಾಣಲಿಗೆ ಒಂದು 2-3 ಸ್ಪೂನ್ ಆಯಿಲ್ ಹಾಕಿ, ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಆ್ಯಂಡ್ ಹೆಚ್ಚಿರೋ ಕರಿಬೇವನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಏನಪ್ಪ ಅಂದ್ರೆ ಹೆಚ್ಚಿರೋ ಒಂದು ಹಸಿಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಖಾರ ಭಾಳ ಬೇಕಂದ್ರೆ ಒಂದು 4-5 ತೊಗೊಳ್ರಿ. ನಾನು ಒಂದು 2-3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಹೆಚ್ಚಿರೋ ಆನಿಯನ್ ಹಾಕಬೇಕು. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಯಾಕಂದ್ರೆ ಈರುಳ್ಳಿ ಸ್ಮೆಲ್ ಹೋಗಬೇಕು ಫ್ರೈ ಮಾಡ್ಕೋಬೇಕಾದಾಗ. ಸೊ ಹಂಗಾಗಿ ಇಲ್ಲ ಏನು ಅನಿಸುತ್ತಪ್ಪ ಅಂದ್ರೆ ತಿನ್ನಬೇಕಾದಾಗ ಹಸಿ ಸ್ಮೆಲ್ ಬರ್ತದೆ ಈರುಳ್ಳಿದು. ಆಮೇಲೆ ಹೆಚ್ಚಿರೋ ಟೊಮೆಟೊನೂ ಹಾಗೆ ಟೊಮೆಟೊನೂ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ರಿ, ಇಲ್ಲ ಹಸಿ ಬಿಸಿ ಅನಿಸುತ್ತೆ. ಟೊಮೆಟೊ ಯಾಕೆ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು ಅಂದ್ರೆ ಲಾಸ್ಟಿಗೆ ತಿನ್ನಬೇಕಾದಾಗ ಅದು ಹಸಿ ಅನಿಸುತ್ತೆ. ಸೊ ಹಂಗಾಗಿ ಕರೆಕ್ಟಾಗಿ ಬೇಯಿಸ್ಕೊಳ್ರಿ. ಎಲ್ಲನೂ ಮೂರೂ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ರಿ. ಬೆಲ್ಲ ಯಾಕಪ್ಪ ಅಂದ್ರೆ ಟೇಸ್ಟ್ ವೈಸ್, ಯಾಕಂದರೆ ಸಕ್ರೆಗಿಂತ ಬೆಲ್ಲ ಟೇಸ್ಟ್ ಕೊಡುತ್ತಾ, ಆಮೇಲೆ ಆರೋಗ್ಯಕ್ಕೂ ಒಳ್ಳೇದು ಬೆಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಉಪ್ಪು ಕಲ್ಲುಪ್ಪಿಗಿಂತ ಜಿನುಗುಪ್ಪು ಹಾಕ್ಕೊಳ್ರಿ. ಯಾಕಂದರೆ ಕಲ್ಲುಪ್ಪು ಕೆಲವೊಮ್ಮೆ ಭಾಳ ಅನಿಸಿದ್ರೆ ಉಪ್ಪು ಅನ್ನಿಸ್ಬೋದು ಉಪ್ಪಿಟ್ಟು. ಸೊ ಹಂಗಾಗಿ ಆಮೇಲೆ ಹೆಚ್ಚಿರೋದು ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಕೊತ್ತಂಬರಿ ಏನು ಇವಾಗೇ ಹಾಕಬೇಕಂತೇನಿಲ್ಲ, ನೀವು ಉಪ್ಪಿಟ್ಟು ರೆಡಿಯಾಗಿಂದು ಹಾಕ್ಬೋದು. ಈಗ ನಾನು ದಪ್ಪನ ರವೆ ತೊಗೊಂಡಿನಿ. ದಪ್ಪನ ರವದ್ಲಿಂತ್ರ ಏನು ಮಾಡ್ಬೇಕಂದ್ರೆ ನಾನು 1 ಬೌಲಿಂತ್ರ ಮಾಡ್ತಿದ್ದೆ. 1 ಬೌಲ್ ರವೆ ತೊಗೊಂಡಿದ್ದೀನಿ. ಈ 1 ಬೌಲ್ ರವಕ್ಕೆ 3 ಬೌಲ್ ನೀರು ಹಾಕಬೇಕು. ಯಾವ ಅಳತಿ ತೊಗೊಂಡಿರ್ತೀವಲ್ಲ ಅದೇ ಅಳತಿಲಿಂತ್ರ ಅದೇ ಬೌಲಿಂತ್ರ 3 ಹಾಕಬೇಕು. 3 ಬೌಲ್ ನೀರು ಹಾಕಬೇಕು. ನಾನೇನು ಮಾಡೀನಿ ಅಂದ್ರೆ ನೀರನ್ನ ಮುಂಚೆ ಕಾಸಿಟ್ಕೊಂಡಿನಿ. ಯಾಕಂದ್ರೆ ದಪ್ಪನ ರವೆ ಆಗಿರೋದ್ಲಿಂತ್ರ ನಾನು ನೀರನ್ನ ಮುಂಚೆನೇ ಕಾಸಿಟ್ಕೊಂಡಿನಿ. ಸೊ ಅದು ಬೇಗನೆ ಆಗುತ್ತೆ ಉಪ್ಪಿಟ್ಟು. ಆಮೇಲೆ ಟೈಮ್ನು ಸ್ವಲ್ಪ ಸೇವ್ ಆಗುತ್ತೆ ಅನ್ನೋ ಪರ್ಪಸ್ ನಾನು ಬಿಸಿ ನೀರನ್ನೇ ಮಾಡಿ ತೊಗೊತೀನಿ. ಓಕೆ, ಈಗ ಫಸ್ಟ್ ಬೌಲ್ ನೀರೇನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಗುತ್ತೆ. ಆ್ಯಂಡ್ ಲಾಸ್ಟ್ 3 ಬೌಲ್ ಹಾಕ್ಕೋಬೇಕು. 3 ಬೌಲ್ ಹಾಕ್ಕೊಂಡು ಸರಿಯಾಗಿ ಇದನ್ನು ಕುದಿಸ್ಬೇಕು. ಯಾಕಂದ್ರೆ ಮುಂಚೆನೇ ಕಾದಿರುತ್ತಲ್ಲ ನೀರು. ಸೊ ಹಂಗಾಗಿ ಭಾಳ ಟೈಮ್ ತೊಗೊಳೋದಿಲ್ಲ ಕುದಿಯೋಕೆ, ಬೇಗನೆ ಕುದಿಯುತ್ತಾ. ನೋಡಿರಿ, ಈ ಥರ ಹಿಂಗೆ ಕುದ್ಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ರವೆ ಮಿಕ್ಸ್ ಮಾಡ್ಕೋಬೇಕು. ರವೆ ಒಂದು ಸರಿಗನ ಹಾಕಿ ಮಿಕ್ಸ್ ಮಾಡ್ಕೋಬಾರ್ದು. ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಒಂದೇ ಸರಿ ಹಾಕಿ ಮಿಕ್ಸ್ ಮಾಡಿಬಿಟ್ವಿ ಅಂದ್ರೆ ನಾವೇನಾಗುತ್ತಂದ್ರೆ ಅದು ಗಂಟು ಹಾಕಿ ಸ್ಟಾರ್ಟ್ ಆಗುತ್ತೆ ಉಪ್ಪಿಟ್ಟು. ಸೊ ಹಂಗಾಗಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಒಂದು 2-3 ನಿಮಿಷ ಕುದಿಯೋಕೆ ಬಿಡ್ರಿ. ಈ ಥರ ನಾವು ಬಿಸಿನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಲಿಂತ್ರ ಏನಾಗುತ್ತೆ ಅಂದ್ರೆ ಉಪ್ಪಿಟ್ಟು ಬೇಗನೆ ಆಗುತ್ತೆ. ನೋಡಿರಿ, ಇಷ್ಟು ಬೇಗನೆ ಕುದೀತದೆ. ಸೊ ನೋಡಿರಿ, ಉಪ್ಪಿಟ್ಟೆಲ್ಲ ರೆಡಿ ಆಯಿತು ನಮ್ದು. ಈಗ ಆಲ್ರೆಡಿ ಆಲ್ಮೋಸ್ಟ್ ಡನ್. ಇದನ್ನು 1-2 ಹಳ್ಳಾಗಿ ಹಳ್ಳಾಗಿ ಬಿಟ್ಟ ಮೇಲೆ ನೋಡಿರಿ ಉಪ್ಪಿಟ್ಟು ರೆಡಿ ಆಯಿತು. ಓಕೆ, ಉಪ್ಪಿಟ್ಟು ರೆಡಿ ಆಯಿತು. ಥ್ಯಾಂಕ್ ಯು. ಹೀಗೆ ನಮ್ಮ ಪೇಜ್ನ ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೇನೇ ಡೌಟ್ ಇತ್ತಂದ್ರೆ ಕಮೆಂಟಲ್ಲಿ ಹಾಕಿರಿ, ನಾನು ರಿಪ್ಲೈ ಕೊಡ್ತೀನಿ. ನೀವು ಮನೆಯಲ್ಲಿ 1 ಟೈಮ್ ಮಾಡ್ಕೊಂಡು ತಿನ್ನಿರಿ. ನಂಗೆ ಟೇಸ್ಟ್ ಹೆಂಗಾಗೈತಿ ಅಂತೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ಥ್ಯಾಂಕ್ ಯು.